ಹಾಯ್ ಫ್ರೆಂಡ್ಸ್. ತಪ್ಪು ಎಲ್ಲರ ಕಡೆಯಿಂದನೂ ಆಗುತ್ತೆ. ಅದು ಹುಡುಗನೇ ತಪ್ಪು ಮಾಡ್ತಾನೆ ಅಥವಾ ಹುಡುಗಿನೇ ತಪ್ಪು ಮಾಡ್ತಾಳೆ ಅಂತ ಹೇಳಿ ನಾವು ಜಡ್ಜ್ಮೆಂಟ್ ಕೊಡೋದು ತುಂಬಾ ಸುಳ್ಳು. ಏನಂತ ಹೇಳಿದ್ರೆ ಎಲ್ಲರೂ ತಪ್ಪು ಮಾಡ್ತಾರೆ ಈಗಿನ ಕಾಲದಲ್ಲಿ. ದೊಡ್ಡವರಾಗಿತ್ತು, ಸಣ್ಣವರಾಗಿತ್ತು, ಪ್ರತಿಯೊಬ್ಬರೂ ತಪ್ಪು ಮಾಡ್ದೇ ಯಾರನ್ನೂ ಮುಂದೆ ಹೋಗೋದಕ್ಕಾಗೋದಿಲ್ಲ. ಜೀವನನೂ ನಡೆಯೋದಿಲ್ಲ. ತಪ್ಪು ಮಾಡಿದಾಗ ಮಾತ್ರ ನಮಗೆ ಹೇಗೆ ಏನು ಜೀವನ ಅನ್ನೋದು ಗೊತ್ತಾಗುತ್ತೆ. ಈ ರೀತಿ ನಾವು ಸರಿ ಮಾಡ್ಕೋಬೋದು ಅಂತ ಹೇಳಿ ನಮಗೆ ತಿಳಿಸ್ಕೊಡುತ್ತೆ ಜೀವನ. ಆದರೆ ಹೆಂಗಾಗಿದೆ ಅಂತಂದರೆ, ಈಗ ಎಷ್ಟೊಂದು ಜನದ ಕಣ್ಣಲ್ಲಿ ಹುಡುಗಿ ಮಾಡಿದ್ರೆ ಮಾತ್ರನೇ ಅದು ತಪ್ಪು ಅಥವಾ ಹುಡುಗ ಮಾಡಿದ್ರೆ ಅದು ತಪ್ಪಲ್ಲ, ಅವ್ರು ಮಾಡಿದ್ರೆ ಸರಿಯೇ ಇರುತ್ತೆ ಎಲ್ಲನೂ. ಹುಡುಗಿ ಮಾತ್ರ ಮಾಡೋದು ತಪ್ಪು, ಹುಡುಗಿ ಯಾರ ಜೊತೆಗೂ ಮಾತಾಡಬಾರ್ದು, ಅದು ನಮ್ಮ ಮರ್ಯಾದೆ ಪ್ರಶ್ನೆ, ನಮ್ಮ ಮನೆತನದ ಮರ್ಯಾದೆ ಹೋಗ್ಬಿಡುತ್ತೆ. ಹುಡುಗಂದು ಕೆಲಸನೇ ಹಂಗಿರುತ್ತೆ. ಅವ್ರು ಈಚೆಗಡೆ ಓಡಾಡೋರು, ಅವ್ರು ಮಾತ್ರ ಎಲ್ಲರ ಜೊತೆ ಮಾತಾಡ್ಬೋದು. ಇದು ಎಷ್ಟರ ಮಟ್ಟಿಗೆ ನ್ಯಾಯ? ಯಾಕೆಂದರೆ ಹುಡುಗರಿಗೆ ಮಾತ್ರ ಹೊರಗಡೆ ಪ್ರಪಂಚ ಇರುತ್ತೆ, ಅವ್ರು ಮಾತ್ರ ಬಿಸ್ನೆಸ್ ಮಾಡೋರು, ಅವ್ರಿಗೆ ಮಾತ್ರ ಕಷ್ಟ ಸುಖಗಳಿರುತ್ತೆ, ಬೇರೆಯವ್ರ ಜೊತೆ ಶೇರ್ ಮಾಡ್ಕೊಳ್ಳೋದು. ಯಾಕೆ ಹೆಣ್ಮಕ್ಳಿಗೆ ಏನು ಕಷ್ಟಗಳಿರೋದಿಲ್ವ? ಅವರು 4 ಗೋಡೆ ಮಧ್ಯೆನೇ ಇರಬೇಕು. ಅದೇ ಒಂದು ಪ್ರಪಂಚ ಆಗಿಬಿಡ್ಬೇಕು 4 ಗೋಡೆನೇ. ಯಾರಾದರೂ ಅವ್ರ ಹತ್ರ ಮನೇಲಿರೋರು ಶೇರ್ ಮಾಡಿಕೊಂಡ್ರೆ ಮಾತ್ರ ಅವ್ರು ಶೇರ್ ಮಾಡಬೇಕು ವಿಷಯಗಳನ್ನ. ಹೊರಗಡೆ ಇರೋರಿಗೆ ಏನೂ ಅವ್ರ ವಿಷಯಗಳು ಹೋಗಬಾರ್ದು ಅಂತ. ಇದು ಎಷ್ಟರ ಮಟ್ಟಿಗೆ ನ್ಯಾಯದಿಂದ ಮಾತಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಅವ್ರಿಗೊಂದು ನ್ಯಾಯ, ಇವ್ರಿಗೊಂದು ನ್ಯಾಯ. ಈಗ ಎಲ್ಲರಿಗೂ ಈಕ್ವಲ್ ರೈಟ್ಸ್ ಇದೆ. ಅವರು ತಪ್ಪು ಮಾಡಿದ್ರೆ ಅವ್ರಿಗೂ ದಂಡಿಸೋದು ಶಕ್ತಿ, ಅವ್ರಿಗೂ ದಂಡಿಸ್ಬೇಕು. ಹೆಣ್ಮಕ್ಳು ತಪ್ಪು ಮಾಡಿದ್ರೆ ಹೆಣ್ಮಕ್ಳಿಗೂ ದಂಡಿಸ್ಬೇಕು. ಅದು ಬಿಟ್ಬಿಟ್ಟಿಲ್ಲ, ಗಂಡು ಮಕ್ಕಳು ಮಾಡಿದ್ರೆ ಎಲ್ಲನೂ ಕರೆಕ್ಟು, ಹೆಣ್ಮಕ್ಳು ಮಾತ್ರ ಯಾರ ಜೊತೆಗೂ ಮಾತಾಡಬಾರ್ದು, ಯಾರಿಗೂ ಮೆಸೇಜ್ ಮಾಡಬಾರ್ದು, ಯಾವ ಫ್ರೆಂಡ್ ಸರ್ಕಲ್ಲು ಇರಬಾರ್ದು, ಯಾವ ಫ್ಯಾಮಿಲಿನೂ ಇರಬಾರ್ದು. ಅದು ಅಲ್ಲದೆ ತವ್ರ ಮನೆಗೆ ಮಾತಾಡಬಾರ್ದು ಫ್ಯಾಮಿಲಿ. ಯಾಕೆ ಇವ್ರುಗಳು ಶೇರ್ ಮಾಡ್ಕೊಳ್ಳೋದಿಲ್ವಾ? ಇವ್ರಿಗೆ ಏನೇ ಒಂದು ಕಷ್ಟ ಬಂತು, ಸುಖ ಬಂತು ಅಂತ ಹೇಳಿದ್ರೆ ಇವ್ರಿಗೆ ಇವ್ರ ಅಪ್ಪ ಅಮ್ಮ ಎಷ್ಟು ಇಂಪಾರ್ಟೆಂಟು, ಹಾಗೆ ಒಂದು ಹೆಣ್ಣನ್ನು ಕೂಡ ಅವ್ರ ಮನೆನ ಬಿಟ್ಟು ಇನ್ನೊಬ್ರ ಮನೆಗೆ ಬಂದು ಆ ಫ್ಯಾಮಿಲಿ ಗೊತ್ತಿಲ್ಲದಿರೋ ಫ್ಯಾಮಿಲಿನ ತಂದು ಅಂತ ಹೇಳಿ ಜೀವನ ಸವಿಸ್ತಾ ಇರ್ತಾರೆ. ಆ